ರೇಖೆಗಳು ಕೂಡ ಮಾತನಾಡುತ್ತೆ. ಕೈಯಲ್ಲಿ ಹಿಡಿದ ಪೆನ್ಸಿಲ್ನಿಂದ ಮೂಡೋ ಸಣ್ಣ ಸಣ್ಣ ರೇಖೆಗಳಿಂದ ಒಂದು ಭಾವನಾತ್ಮಕ ಚಿತ್ರ ಸೃಷ್ಟಿಯಾಗುತ್ತೆ. ಈ ರೇಖಾಚಿತ್ರ ಅನ್ನೋದು ಚಿತ್ರಕಲೆಯ ತಾಯಿ ಇದ್ದಂತೆ. ರೇಖಾಚಿತ್ರದ ಮೂಲಕ ಏಕಾಗ್ರತೆ ಕೂಡ ಹೆಚ್ಚಾಗಿ ಸ್ಮರಣ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಪೆನ್ಸಿಲ್ನಿಂದ ಮೂಡುವ ಪೆನ್ಸಿಲ್ ಪೋರ್ಟ್ರೇಟ್ ಚಿತ್ರವನ್ನ ಹೇಗೆ ಬಿಡಿಸೋದು ಅನ್ನೋದನ್ನ ನೋಡೋಣ. ನಮಸ್ಕಾರ ಸಿರಿ ವೀಕ್ಷಕರೇ, ಇವತ್ತು ನಾನು ಪೆನ್ಸಿಲ್ ಪೋರ್ಟ್ರೇಟ್ ಮಾಡೋದು ಹೇಗೆ, ಪೆನ್ಸಿಲ್ ಸ್ಕೆಚಲ್ಲಿ ನೀವು ಅದರಲ್ಲೇ ಶೇಡಿಂಗ್ ಮಾಡ್ತಾ ಒಂದು ಪೋರ್ಟ್ರೇಟ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಪೆನ್ಸಿಲ್ ಸ್ಕೆಚ್ ಪೋರ್ಟ್ರೇಟ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು: ಪೆನ್ಸಿಲ್, ಸ್ಕೇಲ್, ಕಾಂಪಸ್, ರಬ್ಬರ್, ಟಿಶ್ಯೂ, ಸ್ಕೆಚ್ ಬುಕ್ ಮತ್ತು ಪೋರ್ಟ್ರೇಟ್ ಚಿತ್ರ. ಈಗ ನಾವು ಪೆನ್ಸಿಲ್ ಸ್ಕೆಚಿಂದ ಪೋರ್ಟ್ರೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ನಾವು ಯಾವ ಚಿತ್ರ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಆ ಚಿತ್ರನ ಅಳತೆ ಮಾಡಿಕೊಂಡು ಅದಕ್ಕೆ ಸೆಂಟ್ರ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕು. ಸೇಮ್ ಅದೇ ಮೆಷರ್ಮೆಂಟಲ್ಲಿ ನಾವು ನಮ್ಮ ಬುಕ್ಕಲ್ಲೂ ಕೂಡ ಸೆಂಟ್ರ್ ಪಾಯಿಂಟ್ನ ಮೆಷರ್ಮೆಂಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಹೀಗೆ ಮಾರ್ಕ್ ಮಾಡ್ಕೊಂಡಿದ ನಂತರ ಈ ಚಿತ್ರನ ಈ ಕಂಪಸ್ ಮೂಲಕ ಇದರ ಅಗಲ ಎಷ್ಟಿದೆ, ಉದ್ದ ಎಷ್ಟಿದೆ ಅಂತ ಮಾರ್ಕ್ ಮಾಡಿಕೊಂಡು ಹಾಗೆ ನಮ್ಮ ಬುಕ್ಕಲ್ಲಿ ಕೂಡ ಅದೇ ಮಾರ್ಕ್ನ ಹಾಗೆ ಉಳಿಸ್ಕೋಬೇಕಾಗತ್ತೆ. ಹಾಗೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನಾವೀಗ ಸಮವಾಗಿ ಭಾಗ ಮಾಡಿಕೊಂಡು ಮೇಲೆ ಕೂಡ ಕೆಳಗೆ ಕೂಡ ಸೇಮ್ ಮಾರ್ಕ್ನ ಇಟ್ಕೊಂಡು ಲೈನ್ ಹೇಳ್ಕೊಂಡ್ಬಿಡೋಣ. ಈಗ ಉದ್ದುದ್ದ ಮಾರ್ಕ್ ಮಾಡ್ಕೊಂಡಾಯ್ತು. ಈಗ ಅಡ್ಡಡ್ಡ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ಅಡ್ಡವಾಗಿ ಇದು ಸೆಂಟ್ರ್ ಪಾಯಿಂಟಿಂದ ಎಷ್ಟಿದೆ ಅಂತ ಮತ್ತೆ ಚೆಕ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಲೈನ್ಸ್ನೆಲ್ಲ ರಬ್ಬರಿಂದ ತೆಗೆದುಬಿಡೋಣ. ಈ ಥರ ಬಾಕ್ಸ್ ಎಲ್ಲ ಹಾಕ್ಕೊಂಡಿದ ನಂತರ ಇದೇ ಥರ ಈ ಪೇಪರ್ ಮೇಲೂ ಕೂಡ ನಾವು ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಹೀಗೆ ನಾವು ಮಾರ್ಕ್ ಮಾಡಿಕೊಂಡು ನಂತರ ಕೌಂಟ್ ಮಾಡ್ಕೊಂಡು ಎಲ್ಲೆಲ್ಲಿ ಯಾವ ಪಾರ್ಟ್ ಎಷ್ಟೆಷ್ಟು ಕೌಂಟಿಗೆ ಬರುತ್ತೋ ಆ ಪಾರ್ಟ್ನ ಅಲ್ಲಲ್ಲಿ ಬರಿತಾ ಹೋಗೋದು. ಈಗ ಫಸ್ಟ್ ಬಾಕ್ಸ್ ಖಾಲಿ, ಇಲ್ಲೂ ಖಾಲಿ ಬಿಟ್ಬಿಡೋದು. ಸೆಕೆಂಡ್ ಬಾಕ್ಸಲ್ಲಿ ಹೆಡ್ಡಿಂದ ಬಂದಿದೆ, ಅದು ಸೆಕೆಂಡ್ ಬಾಕ್ಸ್ ಸೆಂಟ್ರ್ ಪಾಯಿಂಟ್ ಯಾವುದು, ಇಲ್ಲಿಂದ 1, 2 ಬಾಕ್ಸಲ್ಲಿ ನಮಗೆ ಇಮೇಜ್ ಕಾಣಿಸುತ್ತೆ, ಲೆಫ್ಟಿಂದ ರೈಟಿಂದ ಲೆಫ್ಟ್ ಕಡೆಗೆ. ಸೆಕೆಂಡ್ ಬಾಕ್ಸಲ್ಲಿ ಮುಕ್ಕಾಲು ಭಾಗದಲ್ಲಿ ನಮಗೆ ಏನಿದೆ ಆ ಇಮೇಜ್ ಕಾಣಿಸ್ತಾ ಇದೆ. ಫಸ್ಟ್ ಬಾಕ್ಸಲ್ಲಿ ಪೂರ್ತಿ ಬಂದಿದೆ, ಸೆಕೆಂಡ್ ಬಾಕ್ಸಲ್ಲಿ ಈ ರೀತಿ ಟರ್ನ್ ಆಗಿದೆ. ಹೀಗೆ ಮಾರ್ಕ್ ಮಾಡ್ಕೊಳ್ಳೋದು. ಹಾಗೆ ಥರ್ಡ್ ಬಾಕ್ಸಲ್ಲಿ ಈ ಮಟ್ಟಕ್ಕೆ ಟರ್ನ್ ಆಗಿದೆ, ಮಾರ್ಕ್ ಮಾಡ್ಕೊಳ್ತಾ ಹೋಗೋದು. ಹಾಗೆ ಫೋರ್ತಿಗೂ ಕೂಡ ಅದು ಟ್ರಾನ್ಸ್ಫರ್ ಆಗಿದೆ. ಹಾಗೆ ಕೆಳಗಡೆ ಈ ಬಾಕ್ಸಿಗೂ ಅದು ಟ್ರಾನ್ಸ್ಫರ್ ಆಗಿದೆ. ಕೌಂಟ್ ಮಾಡ್ಕೊಳ್ಳೋಣ. 1 2 3 4 5 1 2 3 4 5 ಅಂದರೆ ಫಿಫ್ತ್ ಬಾಕ್ಸ್.
ಈಗ ಹಾಗೆ ಈ ಕಡೆ ಕೂಡ ಬಲಗಡೆ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ ಸೆಂಟ್ರ್ ಪಾಯಿಂಟಿಂದ. ಈ ಥರನೇ ನಾವು ಚೆಕ್ ಮಾಡ್ಕೊಳ್ತಾ ನಮ್ಗೆ ಫ್ರೀ ಹ್ಯಾಂಡಲ್ ಸ್ಕೆಚ್ ಮಾಡೋಕ್ಕೆ ಬರುತ್ತೆ ಅಂದ್ರೂ ನಾವು ಈ ರೂಲ್ಸ್ನ ಫಾಲೋ ಮಾಡ್ತೀವಿ ಅಂದರೆ ಇದ್ರ ಪ್ರಕಾರನೇ ಹೋಗಬೇಕಾಗತ್ತೆ. ಹಾಗೆ ನಾವು ಮಾರ್ಕ್ ಮಾಡ್ಕೊಳ್ತಾ ಹೋಗೋಣ. ಹೀಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಈಗ ಮೂಗು ಮತ್ತು ಬಾಯಿಯ ಪೋರ್ಷನ್ ಹತ್ರ ಬಂದಿದ್ದೀನಿ. ಯಾವ ಬಾಕ್ಸಲ್ಲಿ ಎಷ್ಟೆಷ್ಟು ಭಾಗದಲ್ಲಿ ಏನೇನು ಬಂದಿದೆಯೋ ಅಷ್ಟಷ್ಟೇ ನಾವು ಬರೆದ್ರೆ ಸಾಕು. ಈಗ ನಾನು ನೋಡಿ ಮೂಗು ಇದರಲ್ಲಿ ಇಷ್ಟೇ ಭಾಗ ಮಾತ್ರ ಬಂದಿದೆ. ಈ ರೀತಿ ನಾನು ಸ್ಕೆಚ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಕಣ್ಣಿಂದ ಮತ್ತು ಈ ಬಾಕ್ಸ್ ಮಧ್ಯೆ ಇಷ್ಟೇ ಜಾಗ ಇರೋದು. ಬಟ್ ನಮ್ಗೆ ಇಲ್ಲಿ ಬರೀತಿದ್ರೆ ಚಿಕ್ಕದಾಗ್ಬಿಟ್ಟಿದೆ, ಅಲ್ಲಿ ದೊಡ್ಡದಿದೆ ಅಂತ ಅನ್ನಿಸ್ತಿರುತ್ತೆ. ಆದರೆ ಅದೇ ಸೈಜಲ್ಲೇ ಇರುತ್ತೆ ಎಲ್ಲ. ಆಲ್ಮೋಸ್ಟ್ ನಮಗೆ ಹಣೆ ಭಾಗ ಸಿಕ್ಬಿಡ್ತು. ಇನ್ನು ಟೋಪಿ ಭಾಗ ಮಾತ್ರ ಮಾರ್ಕ್ ಮಾಡ್ಕೊಂಬಿಟ್ರೆ ಇಡೀ ಪಿಕ್ಚರ್ನ ಮೂಗು ಬಾಯಿ ಕಣ್ಣೆಲ್ಲ ಒಂದೇ ಕಡೆ ಜಾಯಿನ್ ಆಗಿಬಿಡುತ್ತೆ. ಪೆನ್ಸಿಲ್, ರಬ್ಬರ್, ಸ್ಕೇಲ್ ಇವೆಲ್ಲದರಿಂದಲೇ ಬಿಳಿ ಹಾಳೆಯ ಮೇಲೆ ಮೂಡುತ್ತಿರೋ ಪೆನ್ಸಿಲ್ ಪೋರ್ಟ್ರೇಟ್ ಚಿತ್ರ ಮುಂದುವರಿಯುತ್ತೆ ಮುಂದಿನ ಭಾಗದಲ್ಲಿ.